ಓ ರಶ್ಮಿ, ಏನು ಒಬ್ಳೆ ಬಂದ್ಬಿಟ್ಟೆ? ಸೀನಾ ಬರ್ಲಿವ ಜೊತೆಗೆ? ಯಾಕೆ ಸೀನಾ ಬಿಟ್ಬಿಟ್ನಾ? ಪಾಪ, ಈ ಚಿಕ್ಕ ವಯಸ್ಸಿಗೆ ಈ ಥರ ಆಗ್ಬಾರ್ದಿತ್ತು ನಿನಗೆ. ಓ ರಶ್ಮಿ, ಗಂಡನ ಮನೆಯಿಂದ ಬಂದ್ಬಿಟ್ಟ? ನೀನೇ ಬಂದ್ಬಿಟ್ಟ ಅಥವಾ ಅವರೇ ನಿನ್ನ ಕಳಿಸ್ಬಿಟ್ರ? ನೋಡಿದ್ರಾ ನಮ್ಮ ಗುಂಡು ಹೇಗಿತ್ತೋಳು ಹೇಗಾಗ್ಬಿಟ್ಟಿದ್ದಾಳೆ ಅಂತ? ಪಾರು, ಅವಳನ್ನ ಈ ಸ್ಥಿತಿಯಲ್ಲಿ ನೋಡೋಕ್ಕೆ ತುಂಬ ಸಂಕಟ ಆಗ್ತಾ ಇದೆ ಕಣವ. ನಾವೆಲ್ಲ ಬೇಜಾರಲ್ಲಿದ್ರೆ ಅಕ್ಕ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನಗಿಸ್ತಿದ್ಲು. ಆದರೆ ಇವತ್ತು ಅವಳ ನಗುನೇ ಮಾಯ ಆಗೋಗೈತೆ ಅನ್ನಿಸ್ತದೆ. ಅಲ್ಲ ಅದಕ್ಕೆ ಇವಳು ನೀನು ನೋವಿಂದ ಹೊರಗೆ ತರೋದಾದರೂ ಹೇಗೆ ಅಂತ ಅಲ್ಲಿ ನೋಡಿದ್ರೆ ಆ ಪಿಂಕಿ ಏನೇನೋ ಸವಾಲು ಬೇರೆ ಹಾಕ್ತಿದ್ದಾಳೆ. ನನಗೇನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅದಕ್ಕೆ. ಯೋಚನೆ ಮಾಡಬೇಡಿ, ನಮ್ಮೆಲ್ರಿಗೂ ಇರೋದು ಒಂದೇ ಟಾಸ್ಕ್, ನಮ್ಮ ಗುಂಡು ಮುಖದಲ್ಲಿ ನಗು ತರಿಸೋದು. ಅದೇನಾದರೂ ಸರಿ, ನಮ್ಮ ಹಳೆ ಗುಂಡು ನಮಗೆ ವಾಪಸ್ ಸಿಗಲೇಬೇಕು. ಸರಿ ಅದಕ್ಕೆ ನಾನು ಅವಳನ್ನು ಕರಿತೀನಿ, ಒಟ್ಟಿಗೆ ಹೋಗೋಣ ಅಲ್ವಾ? ರತ್ನ, ಬೇಡ ಬೇಡ, ನಾವು ನಮ್ಮ ಪ್ಲ್ಯಾನ್ ಪ್ರಕಾರನೇ ಹೋಗೋಣ. ಏನವ ಅದು? ಅದೇನಂದರೆ ಓಕೆನಾ? ಸರಿ ಅದಕ್ಕೆ, ಓಕೆ ಬನ್ನಿ ಹೋಗೋಣ. ಹಂಗಾರೆ ದರ್ಬಾರ್ ಮಾಡಬಹುದು ಅಂತೀರಾ? ಹೌದು, ದರ್ಬಾರಲ್ಲಿ ಏನೇನೆಲ್ಲ ಮಾಡ್ಬೋದು? ಏನೇನು ಮಾಡಂಗಿಲ್ಲ ಅಂತ ಕೇಳಿ ಹೇಳಿ ಅಂದ್ರೆ, ಒಂದು ಊರನ್ನ ಉದ್ಧಾರ ಮಾಡಬಹುದು, ಒಂದು ಊರನ್ನ ನಾಶ ಮಾಡಿಬಿಡ್ಬೋದು. ನನಗೆ ಉದ್ಧಾರ ಮಾಡೋದಂದ್ರೇ ಇಷ್ಟ. ನಾನು ಗೆಲ್ಲಬೇಕು. ನೀವು ಹೇಳಿದಂಗೆ ಆಗಲಿ ಹೇಳಿ ಅಂದ್ರೆ ನಾನು ಮಂತ್ರಿ ಆಗಿಬಿಟ್ಟು ಬರ್ತೀನಿ, ಏನಂತೀರಾ? ಪ್ಲೀಸ್ ಕಮ್. ಅಯ್ಯೋ, ನಾನು ಕಮ್ ಅಂತ ಹೇಳಿದ ತಕ್ಷಣ ಗುರು ಅವರೇ ಬಂದರು. ಪ್ಲೀಸ್ ಕಮ್. ಅವ್ರು ಗುರು ಅಲ್ಲ, ನನ್ನ ಮಗಳು ರಶ್ಮಿ. ರಾಣಿ ಯಾವಾಗಲೂ ಇವ್ರನ್ನ ಗುರುವೇ ಗುರುವೇ ಅಂತ ಕರಿತಾ ಇದ್ಲಲ್ಲ, ಅದಕ್ಕೆ ನಾನು ಗುರು ಅವರೇ ಅಂತ ಕರೆದೆ. ರಶ್ಮಿ ಅವರೇ, ಪ್ಲೀಸ್ ಬನ್ನಿ. ಚೆನ್ನಾಗಿದ್ದೀರಾ? ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಬಾಮ್ಮ, ಬಾ ಬಾ ರಶ್ಮಿ. ನೀನು ಹೇಗಿದ್ದೀಯ ರಶ್ಮಿ? ಮನೆಯಲ್ಲೆಲ್ಲ ಸರಿ ಹೋಯ್ತಾ? ಹ್ಞೂ. ನಾನು ನಿಮಗೆ ಚೇರ್ ತರಲಾ? ಅಯ್ಯೋ ಪರವಾಗಿಲ್ಲ, ಬೇಡ. ರಶ್ಮಿ, ಈಗ ಬಂದ್ಯಾವ? ಅಲ್ಲೆಲ್ಲ ಸಂದಕ ಇದೆ ತಾನೆ? ನೀವೆಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೋಡಿದ್ರ ಎಷ್ಟು ಡಲ್ಲಾಗಿದ್ದಾಳೆ? ಅದಕ್ಕೆ ಬೋಟಿ ಚಿಪ್ಸ್ ಪ್ಯಾಕೆಟ್ ತಂದ್ಬಿಡ್ಲಾ? ನೋಡಿದ ತಕ್ಷಣ ಖುಷಿಯಾಗ್ಬಿಡ್ತಾಳೆ. ಬೇಡ, ಅಪ್ಪು ಮೂವಿ ತೋರಿಸೋಣ, ಅವಾಗ ಸ್ವಲ್ಪ ಖುಷಿ ಆಗ್ತಾಳೆ. ಇವಾಗ ಅವಳಿರೋ ಸ್ಥಿತಿನಾಗೆ ನಾವು ಏನೇ ಮಾಡಿದ್ರು ಅವಳನ್ನ ಹಂಗೆ ಕಾಣಿಸ್ತಿಲ್ಲ ಕಣಕ್ಕ. ಅದಕ್ಕೆ ನಾನು ಹೇಳೋದನ್ನ ಕೇಳಿ, ನಮ್ಮ ಗುಂಡು ಮತ್ತೆ ಮೊದಲಿನ ಥರ ವಾಪಸ್ ಆಗಬೇಕು ಅಂತಂದರೆ ನಾನು ಹೇಳೋದನ್ನೇ ಮಾಡಬೇಕು. ಈಗ ಸದ್ಯಕ್ಕೆ ಯಾರೂ ಹೋಗೋಣ ಮಾತಾಡಿಸ್ಬೇಡಿ. ಅದೇ ನಾನು ಆಗಲೇ ಹೇಳಿದ್ನಲ್ಲ, ಆ ಪ್ಲ್ಯಾನ್ ಶುರು ಹಚ್ಕೊಳ್ಳಿ.
ಅದ್ಗೆ ಇವತ್ ಹೇಗಿದ್ರು ಎಲ್ಲರೂ ಸೇರಿದೀವಿ, ಸೂಪರ್ ಆಗಿ ಎಂಜಾಯ್ ಮಾಡ್ಬೇಕು. ನಮ್ ಕಡೆ ಎಲ್ಲ ಎಂಜಾಯ್ ಮಾಡೋದಂದ್ರೆ ಒಳ್ಳೆ ಅಡ್ಗೆ ಮಾಡಿ ಚೆನ್ನಾಗಿ ತಿನ್ನೋದು ಅಲ್ವಾ? ಅದಕ್ಕೆ ಅಲ್ವೇ ಹಬ್ಬದಲ್ಲಿ ಎಲ್ಲರೂ ಸೇರಿ ಹಬ್ಬದ ಅಡ್ಗೆ ಮಾಡೋದು. ಸರಿ, ನೀವೆಲ್ಲ ಮಾತಾಡ್ತೀರಿ, ನಾನು ಅಡ್ಗೆ ಮಾಡ್ತೀನಿ. ಒಂದ್ ನಿಮಿಷ. ಇಷ್ಟು ವರ್ಷ ನೀನೊಬ್ಳೆ ಅಡ್ಗೆ ಮಾಡಿ ಹಾಕಿದ್ಯಾ, ಇವತ್ತು ನಿನಗ್ ರಜಾ, ನಾನು ಅಡ್ಗೆ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ನಾನು ಅಡುಗೆ ಮಾಡ್ತೀನಿ. ನನ್ನ ನಾದ್ನೀರೆಲ್ಲರೂ ಖುಷಿಯಾಗಿ ಊಟ ಮಾಡಿ. ಅದಕ್ಕೆ ಸರಿ, ಹಾಗಿದ್ರೆ ನಾನು ಪಾಯಸ ಮಾಡ್ತೀನಿ. ನಾನು ಸ್ವೀಟ್ ಮಾಡ್ತೀನಿ. ಈ ರಮ್ಯ ಇದ್ದಾಳಲ್ಲ, ಅವಳು ಬೇಕಿದ್ರೆ ಶಾವಿಗೆ ಹೊತ್ತಕ್ಕೆ ಹೆಲ್ಪ್ ಮಾಡಲಿ. ಅದಕ್ಕೆ ನೀವು ಓಕೆ ಅಂದರೆ ಅನ್ನ ಸಾರು. ನಾನು ಅದನ್ನೆಲ್ಲ ನೋಡ್ಕೋತೀನಿ, ಸುಮ್ಮನೆ ಇರು. ಪಾರು, ಒಂದು ನಿಮಿಷ. ಮತ್ತೆ ಅಪರೂಪಕ್ಕೆ ಅಕ್ಕ ತಂಗಿರೆಲ್ಲ ಸೇರಿದ್ದೀರಾ. ಆರಾಮಾಗಿ ಕುತ್ಕೊಂಡು ಮಾತಾಡಿ ಹಾಡಿ ಆಡ್ರಿ. ನಾನು ಹೋಗಿ ಅಡುಗೆ ಮಾಡ್ತೀನಿ. ಆದರೆ ಇವ್ರಿಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದರೆ. ಅಯ್ಯೋ ಅತ್ತೆ, ಹೆಣ್ಮಕ್ಳಿಗೆ ನೀನೇನು ಕೆಲಸ ಮಾಡಬೇಡ, ಆರಾಮಾಗಿ ಕೂತ್ಕೊ ಅಂತ ಹೇಳೋರೆ ಕಷ್ಟ. ಅಂಥದ್ರಲ್ಲಿ ನೀವು ಅತ್ತೆ ಆಗಿ ಸೊಸೆಗೆ ನಾದ್ನೀರ್ ಜೊತೆ ಕಾಲ ಕಳೆದು ಆರಾಮಾಗಿರು ಅಂತ ಹೇಳ್ತಿದ್ದೀರಾ ಅಂದಮೇಲೆ ನಾವು ಬರೀ ಹಾಡಲ್ಲ, ಹಾಡ್ಕೊಂಡೇ ಮಜಾ ಮಾಡಿಬಿಡ್ತೀವಿ. ಆಯಿತು, ಆದಷ್ಟು ಬೇಗ ನಾನು ಅಡುಗೆ ಮಾಡ್ತೀನಿ. ಸರಿ ಗರ್ಲ್ಸ್ ಬನ್ನಿ, ಒಂದು ಸಖತ್ತಾಗಿರೋ ಗೇಮ್ ಆಡೋಣ. ಅದ್ಗೆ ಅಂತ್ಯಾಕ್ಷರಿ. ಹಾಂ, ಅಂತಾಕ್ಷರಿ ಓಕೆ ಆಡೋಣ, ಬಟ್ ಅದಕ್ಕೂ ಮುಂಚೆ ಡಮ್ ಶಾರ್ಟ್ಸ್ ಆಡೋಣ. ಅದೇ ಅಲ್ವಾ ಈ ಸಿನಿಮಾ ಹೆಸರನ್ನ ಕೈಕಲಾಡಿಸಿ ಕಂಡಿಡಿಯೋದು. ಹಾ, ಚೆನ್ನಾಗಿರ್ತದೆ, ಅದೇ ಆಡು. ಕರೆಕ್ಟ್ ಆಡೋಣ. ಟೀಮಲ್ಲಿ ನಾನು, ಮನುಗೌಡ್ರು, ಮಾವಯ್ಯ ಒಂದು ಟೀಮು, ನೀವು ಅಕ್ಕಂಗಿರಲ್ಲ ಒಂದು ಟೀಮ್. ಓಕೆ, ರೆಡಿ ರಾಮ್? ರೆಡಿ ಸ್ಟಾರ್ಟ್. ಬನ್ನಿ ಡಿಸ್ಕಸ್ ಮಾಡೋಣ. ಯಾರಿಗೆ ಸಾಲದ ಸಂಬಳ? ಓಕೆನಾ? ನಾವು ರೆಡಿ. ನಿಮ್ಮ ಕಡೆಯಿಂದ ಯಾರು ಬರ್ತೀರಾ? ಫಸ್ಟು ನಮ್ಮ ಅಕ್ಕ ಬರ್ತಾರೆ. ಯಾರಿಗೆ ಸಾಲತ್ತೆ ಸಂಬಳ? ಹೋಗು. ಗೊತ್ತಾಗ್ಲಿಲ್ವಾ? ಯಾರು? ಎಲ್ಲಿ? ಹಾಂ. ಎಷ್ಟು? ಏನು? ಕರೆಕ್ಟ್. ಏನು? ಯಾಕೆ? ಅಲ್ಲಿಗೆ, ಇಲ್ಲಿಗೆ. ದುಡ್ಡು ಕಾಸು. ಅದೇ ಮಾವಯ್ಯ, ಇವ್ರ ಕೈಲಾಗಲ್ಲ. ಯಾರಿಗೆ ಸಂಬಳ? ಯಾರಿಗೆ ಸಾಲತ್ತೆ ಸಂಬಳ?